ಹಲೋ ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಅದಕ್ಕೆ ಮೊದಲು ಎಲ್ರಿಗೂ ಚಾನಲ್ಗೆ ಸ್ವಾಗತ. ಇನ್ನು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಆಲ್ರೆಡಿ ಹೋಮ್ ಕ್ಲೀನಿಂಗ್ ಹಾಗೂ ಆರ್ಗನೈಸೇಷನ್ನ 2 ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ಇವತ್ತು ನಾನು ಕಿಚನ್ ಕ್ಲೀನಿಂಗಿಗೆ ಹೊರಟಿದ್ದೇನೆ. ಕಿಚನನ್ನು ಕ್ಲೀನ್ ಮಾಡೋ ಮುಂಚೆ ಮೊದಲಿಗೆ ನಾನು ಈ ಫ್ರಿಜ್ಜನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದ್ದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾನು ಇವಾಗ ವೆಕೇಷನ್ ಇದ್ದ ಕಾರಣ ನನ್ನ ಅಮ್ಮನ ಮನೆಯಲ್ಲಿದ್ದೇನೆ. ಹಾಗೆ ನಾನು ಇವತ್ತು ಈ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ನೋಡಿ, ಈ ಮಸಾಲ ಪುಡಿ ಎಲ್ಲ ಏನಿದೆ ಅದನ್ನೆಲ್ಲ ನಾನು ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ಎಕ್ಸ್ಪೈರ್ ಆಗಿರೋ ಮಸಾಲ ಪುಡಿ ಎಲ್ಲ ಡಿಸ್ಕಾರ್ಡ್ ಮಾಡಿ ನ್ಯೂ ಪ್ಯಾಕೆಟ್ಸನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತೇನೆ. ಫ್ರಿಜ್ ಡೋರಲ್ಲಿ ಇದ್ದಂತಹ ಎಲ್ಲ ಐಟಮ್ಸನ್ನು ಖಾಲಿ ಮಾಡಿಕೊಂಡು ಇವಾಗ ಫ್ರಿಜ್ನ ಡೋರನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಎಲ್ಲ ಐಟಮನ್ನು ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡ್ತಾ ಇಲ್ಲ, ಇವಾಗ ಪಾರ್ಟ್ ಬೈ ಪಾರ್ಟ್ ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆ ಫ್ರಿಜ್ಜನ್ನು ಕ್ಲೀನ್ ಆದಮೇಲೆ ನಾನು ಬೇರೆ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಸೊ ಫ್ರಿಜ್ಗೆ ಇರುವಂಥ ಈ ರ್ಯಾಕ್ಸನ್ನೆಲ್ಲ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಅಮ್ಮ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾರೆ, ಆದರೆ ಡೀಪ್ ಕ್ಲೀನಿಂಗ್ ನಾನು ಇವತ್ತು ಮಾಡ್ತಾ ಇದ್ದೇನೆ. ಹಲವೊಂದು ಸ್ಟಫ್ಸ್ ಈ ಫ್ರಿಜ್ಜಲ್ಲಿ ಇದ್ದ ಕಾರಣ ಅದನ್ನೆಲ್ಲ ನಾನು ತೆಗೆದು ಇವತ್ತು ಬೇಕಾದದನ್ನು ಮಾತ್ರ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ನಾನು ಕೆಲವೊಂದು ಫ್ರಿಜ್ನ ಐಟಮ್ಸನ್ನು ಖಾಲಿ ಮಾಡ್ತಾ ಇದ್ದೇನೆ. ಈ ಶೆಲ್ಫ್ನ ಒಂದು ಕಡೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ ಕೆಚಪ್ ಅದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಸಣ್ಣ ಪುಟ್ಟ ವಸ್ತುಗಳಿದೆಯಲ್ಲ, ಈ ಥರ ಎಸೆನ್ಸ್ ಏನಿದೆ ಅಥವಾ ಫುಡ್ ಕಲರ್ ಏನಿದೆ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ನೋಡಿ ಈ ಥರ ಒಂದು ಆರ್ಗನೈಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಈವನ್ ಸಾಸನ್ನು ಕೂಡ ಇಟ್ಕೊಂಡಿದ್ದೇನೆ. ಇನ್ನು ಡೋರ್ನ ಕೆಳಗಿನ ಶೆಲ್ಫಲ್ಲಿ ಎಲ್ಲ ಉಪ್ಪಿನಕಾಯಿಗಳನ್ನು ಈಗ ನಾನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಎಲ್ಲ ವೆರೈಟಿ ಉಪ್ಪಿನಕಾಯಿನೂ ಈ ಥರ ನಾವು ಜಾಮ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಇನ್ನು ಫ್ರಿಜ್ನ ಒಳಗಿನ ಪೋರ್ಷನನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಮೊದಲಿಗೆ ಹಾಕಿರೋ ಲೈನರನ್ನೆಲ್ಲ ತೆಗೆದುಬಿಟ್ಟು ಅದನ್ನು ವಾಶ್ ಮಾಡ್ಕೊಂಡಿದ್ದೇನೆ. ನನ್ನ ಹತ್ರ ಇದ್ದಂಥ ಹಳೆ ಪ್ಲೇಸ್ ಮ್ಯಾಟ್ ಇದೆಯಲ್ಲ, ಅದನ್ನೇ ನಾನು ಈ ಫ್ರಿಜ್ಗೆ ಲೈನರಾಗಿ ಯೂಸ್ ಮಾಡ್ತಾ ಇದ್ದೇನೆ. ಎಲ್ಲ ಕಡೆ ಕ್ಲೀನಾಗಿ ಒರೆಸ್ಕೊಂಡಿದ್ದೇನೆ. ಆ್ಯಕ್ಚುಲಿ ಅಮ್ಮ ಆಲ್ರೆಡಿ 1 ವೀಕ್ ಮುಂಚೆನೇ ಇದರ ಶೆಲ್ಫನ್ನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿದರು. ಹಾಗಾಗಿ ನಾನು ಜಸ್ಟ್ ಇದನ್ನು ವೈಪ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೊಂದು ವಸ್ತುಗಳನ್ನು ಇದರಲ್ಲಿ ನಾನು ಆರ್ಗನೈಸ್ ಮಾಡಿ ಇಟ್ಬಿಡ್ತೇನೆ. ಇನ್ನು ಹೆಚ್ಚಿನ ಪದಾರ್ಥಗಳನ್ನು ಈ ಥರ ಸ್ಟೀಲ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಇನ್ನು ಕೆಳಗಿನ ಶೆಲ್ಫಲ್ಲಿ ಇಲ್ಲಿ ಎಗ್ ಇಡ್ತಾ ಇದ್ದೇನೆ. ಇನ್ನು ಈ ಟೊಮೆಟೊ ಎಲ್ಲ ಏನಿದೆ ಇದನ್ನು ಈ ಥರ ಒಂದು ಪ್ಲೇಟಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಫ್ರಿಜ್ ಏನೋ ಆರ್ಗನೈಸ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಇನ್ನು ಫ್ರೀಝರ್ ಕಡೆ ನೋಡಿದರೆ ಆಲ್ರೆಡಿ ಇದು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಆಗಿ ಕ್ಲೀನಾಗೇ ಇದೆ. ಬೇಳೆಕಾಳುಗಳನ್ನೆಲ್ಲ ಈ ಥರ ಗ್ಲಾಸ್ನ ಈ ಜಾರಲ್ಲಿ ಇಟ್ಟಿದ್ದೇನೆ. ಇನ್ನು ಎಕ್ಸ್ಟ್ರಾ ಪ್ಯಾಕೆಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲಿಪ್ ಮಾಡಿ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಫ್ರಿಜ್ನ ಒಳಗಡೆ ಏನೋ ಕ್ಲೀನ್ ಆಯಿತು. ಇನ್ನು ಹೊರಗಡೆ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಹೊರಗೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ಸೋಪ್ ಲಿಕ್ವಿಡನ್ನು ಯೂಸ್ ಮಾಡ್ತೇನೆ. ನೀರಿನ ಕಲೆಗಳೆಲ್ಲ ಇದ್ದ ಕಾರಣ ಒಂಥರ ಕಲೆಯಾಗಿ ಗಲೀಜಾಗಿ ಕಾಣಿಸ್ತಾ ಇತ್ತು. ಹೇಗೂ ಫ್ರಿಜ್ ಒಳಗೆಯಿಂದ ಕ್ಲೀನ್ ಆಗಿದೆ, ಹಾಗೆ ನಾವು ಇದನ್ನು ಹೊರಗೆಯಿಂದ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಕ್ಲೀನಿಂಗಿಗೆ ನೀವು ಯಾವುದೇ ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಹೋಮ್ ಮೇಡ್ ಲಿಕ್ವಿಡ್ ಕೂಡ ನೀವು ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ, ವಿನೆಗರ್ ಹಾಗೂ ಸ್ವಲ್ಪ ಸೋಪ್ ಲಿಕ್ವಿಡ್ ಅಥವಾ ಡಿಶ್ ಲಿಕ್ವಿಡನ್ನು ಯೂಸ್ ಮಾಡಿ ನೀವು ಕ್ಲೀನಿಂಗನ್ನು ಮಾಡ್ಕೊಳ್ಬೋದು. ಒಂದು ಸಲ ವೆಟ್ ಕ್ಲಾತಿಂದ ವೈಪ್ ಮಾಡಿದ ಮೇಲೆ ನಾನು ಒಂದು ಡ್ರೈ ಕ್ಲಾತಿಂದ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇದರಿಂದ ಯಾವುದೇ ನೀರಿನ ಕಲೆಗಳು ಕೂಡ ಇದರ ಮೇಲೆ ಉಳ್ಕೊಳ್ಳೋದಿಲ್ಲ. ಇನ್ನು ಫ್ರಿಜ್ನ ಮೇಲೆ ಕೂಡ ತುಂಬಾ ಕ್ಲಟರ್ ಆಗಿದೆ. ಪಪ್ಪ ಅಮ್ಮನ ಮೆಡಿಸಿನ್ಸ್ ಎಲ್ಲ ಇದರ ಮೇಲೆ ಕೂತ್ಕೊಂಡಿದೆ. ಹಾಗಾಗಿ ಇದನ್ನು ಕೂಡ ಎಲ್ಲ ತೆಗೆದು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಟಾಪ್ ಪೋರ್ಷನ್ ಜಾಸ್ತಿ ಕ್ಲೀನ್ ಮಾಡ್ಕೊಳ್ಳೋದ ಕಾರಣ ತುಂಬಾ ಡಸ್ಟ್ ಇತ್ತು. ಹಾಗಾಗಿ ಫ್ರಿಜ್ನ ಮೇಲಿನ ಲೈನರನ್ನು ನಾನು ವಾಶ್ ಮಾಡಿಕೊಂಡೆ. ಫ್ರಿಜ್ ಕ್ಲೀನಿಂಗ್ ಆದ ನಂತರ ಸ್ಟಾರ್ಟ್ ಆಯಿತು ನನ್ನ ಕಿಚನ್ ಕ್ಲೀನಿಂಗ್ನ ಕೆಲಸ. ಸೊ ಕಿಚನ್ ಕ್ಯಾಬಿನೆಟ್ನ ಮೇಲ್ಗಡೆ ಏನಿದೆ ಇಲ್ಲೆಲ್ಲ ನಾನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಬಲೆ ಎಲ್ಲ ನಾನು ತೆಗೆದು ಕ್ಲೀನ್ ಮಾಡ್ಕೊಂಡಾಗಿದೆ. ಸೊ ಕಿಚನ್ ಕ್ಯಾಬಿನೆಟ್ನ ಮೇಲ್ಗಡೆ ಸ್ವಲ್ಪ ಜಿಡ್ಡು ಎಲ್ಲ ಇದ್ದ ಕಾರಣ ಅದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸೋಪ್ ಲಿಕ್ವಿಡನ್ನೇ ನಾನು ಯೂಸ್ ಮಾಡಿದ್ದೇನೆ. ಇನ್ನು ಇಲ್ಲಿ ಕಿಚನಿಂದ ಈ ಯುಟಿಲಿಟಿ ಏರಿಯಾ ಇದೆಯಲ್ಲ, ಅಲ್ಲಿಗೊಂದು ಪಾರ್ಟಿಷನ್ ಇದೆ. ಈ ಪಾರ್ಟಿಷನ್ ಏನಿದೆ ಇದನ್ನು ಮುಂಚೆನೇ ಬಿಲ್ಡರೇ ಪ್ರೊವೈಡ್ ಮಾಡಿದರು. ಅಲ್ಲಿ ಕೂಡ ಕೂತ್ಕೊಂಡಿರುವಂತಹ ಧೂಳು ಜಿಡ್ಡನ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೇನೆ. ಇನ್ನು ಸೈಡಲ್ಲಿ ಈ ಕ್ಯಾಬಿನೆಟ್ ಏನು ಕಾಣಿಸ್ತಾ ಇದೆಯಲ್ಲ, ಅದು ಈ ಯುಟಿಲಿಟಿ ಏರಿಯಾದ ಈ ಡೋರ್ ಇದೆಯಲ್ಲ ಅದನ್ನು ಯೂಸ್ ಮಾಡಿ ನಾವು ಇಲ್ಲಿ ಒಂದು ಸ್ಟೋರೇಜನ್ನು ಮಾಡಿದ್ದೇವೆ. ನಾವು ಹೆಚ್ಚಿನ ಗ್ರಾಸರೀಸ್ ಎಲ್ಲ ಏನು ತರ್ತೇವೆ ನೋಡಿ, ಅದನ್ನೆಲ್ಲ ಈ ಕ್ಯಾಬಿನೆಟ್ ಒಳಗೆ ನಾವು ಆರ್ಗನೈಸ್ ಮಾಡಿ ಇಡ್ತೇವೆ. ಅದೇ ರೀತಿ ಇಲ್ಲಿ ಒಂದು ಗ್ಲಾಸ್ ಶೆಲ್ಫ್ ಇದೆ, ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ.
ನಾನು ಅಮ್ಮಂಗೆ ಇದೆಲ್ಲ ಮೇಲೆ ಹತ್ತಿಬಿಟ್ಟು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗೆಲ್ಲ ಮನೆಗೆ ಬರ್ತೇನೆ ಆವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋಗ್ತೇನೆ. ಇನ್ನು ಈ ಕಿಚನ್ ಕ್ಯಾಬಿನೆಟ್ನ ಒಳಗೆ ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಡದಂತಹ ಕೆಲವೊಂದು ಖಾಲಿ ಡಬ್ಬಗಳಿವೆ, ಇದನ್ನೆಲ್ಲ ನಾನು ಡಿಸ್ಕಾರ್ಡ್ ಮಾಡ್ತೇನೆ. ಬೇಕಾದ ಕೆಲವೊಂದು ವಸ್ತುಗಳನ್ನು ಮಾತ್ರ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ಫ್ರೆಂಡ್ಸ್, ನಾನು ಇವತ್ತಿನ ಈ ಕಿಚನ್ ಕ್ಲೀನಿಂಗ್ ಇದೆಯಲ್ಲ, ಇದನ್ನು 2 ಪಾರ್ಟಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಯಾಕಂದರೆ ಒಂದೇ ಪಾರ್ಟಲ್ಲಿ ಈ ವಿಡಿಯೋ ತುಂಬ ಲೆಂತಿ ಅಂತ ಅನಿಸ್ತು. ಹಾಗಾಗಿ ನಾನು ಇದನ್ನು 2 ಪಾರ್ಟಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಕಿಚನ್ ಕ್ಯಾಬಿನೆಟ್ನ ಮೇಲ್ಗಡೆ ಎಲ್ಲ ಇವತ್ತು ನಾನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇನ್ನು ಕಿಚನ್ ಕೌಂಟರ್ ಟಾಪ್ ಹಾಗೂ ಅದರ ಕೆಳಗಿನ ಕ್ಯಾಬಿನೆಟ್ನ ಕ್ಲೀನಿಂಗನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಓಕೆ ನೋಡಿ, ಇವಾಗ ಈ ಶೆಲ್ಫಲ್ಲಿ ಏನಿದೆ ನಾನು ಎಲ್ಲ ಸ್ಪೈಸಸನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ನನ್ನ ಅಮ್ಮನ ಹತ್ರ ಇರೋ ಕಂಟೈನರ್ ಎಲ್ಲ ಒಂದೊಂದು ಶೇಪ್ ಹಾಗೂ ಒಂದೊಂದು ಸೈಜ್ ಇದ್ದು. ಯಾಕೆಂದರೆ ಅಮ್ಮ ಬೇರೆ ಕಂಟೈನರನ್ನು ಯಾವುದು ಬೇರೆ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಅದೇ ಕಂಟೈನರ್ಸನ್ನು ಇಲ್ಲಿ ನಾನು ಬಳಸ್ತಾ ಇದ್ದೇನೆ. ಅದು ಅಲ್ಲದೆ ಈ ಕಂಟೈನರ್ಸ್ ಎಲ್ಲ ಚೆನ್ನಾಗೇ ಇದೆ, ಏನೂ ಹಾಳಾಗಿಲ್ಲ. ಹಾಗಾಗಿ ಇವಾಗ ಯಾವುದೇ ಕಂಟೈನರನ್ನು ನಾನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹೀಗೆ ಒಂದು ಕ್ಯಾಬಿನೆಟನ್ನು ನಾನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ. ಇನ್ನು ಕ್ಯಾಬಿನೆಟ್ನ ಡೋರ್ಸ್ ಕೂಡ ನಾನು ವೈಪ್ ಮಾಡ್ಕೊಳ್ತೇನೆ. ಯಾಕೆಂದರೆ ಇದರಲ್ಲಿ ಕೂಡ ಎಣ್ಣೆ ಜಿಡ್ಡು ಎಲ್ಲ ಅಂಟ್ಕೊಂಡಿರ್ತದೆ. ಆ್ಯಕ್ಚುಲಿ ಇಲ್ಲಿ ಅಮ್ಮನ ಮನೆ ಹತ್ರ ತುಂಬಾ ಧೂಳಿದ್ದ ಕಾರಣ ಆಗಾಗ ಇದನ್ನು ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಬಟ್ ಅಮ್ಮಂಗೆ ಆಗೋದಿಲ್ಲದ ಕಾರಣವೇ ನಾನು ಪ್ರತಿ ಸಲ ಬಂದು ಈ ಡೀಪ್ ಕ್ಲೀನಿಂಗನ್ನು ಮಾಡ್ಕೊಳ್ತೇನೆ. ನೀವೇ ನೋಡ್ಬೋದು ತುಂಬಾ ಜಿಡ್ಡಾಗಿದೆ ಈ ಶೆಲ್ಫ್. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಈ ವಾಲಲ್ಲಿ ಆಗಿರೋ ಕಲೆಗಳಿವೆ ಅಲ್ಲ, ಇದನ್ನು ಎಷ್ಟೇ ಒರೆಸಿದ್ರೂ ಹೋಗ್ತಾ ಇಲ್ಲ. ಇನ್ನು ಈ ಕಲೆಗಳು ಈ ವಾಲಲ್ಲಿ ಹೇಗಾಯಿತು ಹೇಳಿ ಕೂಡ ಗೊತ್ತಿಲ್ಲ. ಏನು ಫ್ಯೂಚರಲ್ಲಿ ನಾವೆಲ್ಲರೂ ಪೇಂಟಿಂಗ್ ಮಾಡಿಸೋದಿದ್ರೆ ಈ ಕಲೆಗಳು ಹೋಗ್ಬೋದೇನೋ. ಹಾಗಾಗಿ ವಾಲನ್ನು ಸ್ವಲ್ಪ ನಾನು ವೈಪ್ ಮಾಡ್ಕೊಂಡಿದ್ದೇನೆ. ಇನ್ನು ಇಲ್ಲಿ ನಾವು ವಸ್ತುಗಳನ್ನು ಆರ್ಗನೈಸ್ ಮಾಡ್ಕೊಳ್ಳೋಣ. ಇಲ್ಲಿ ಸಣ್ಣ ಸಣ್ಣ ಸ್ಪೈಸಸ್ ಜಾರನ್ನೆಲ್ಲ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಈ ಸಾಸಿವೆ, ಜೀರಿಗೆ, ಅರಸಿನ ಇದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಈ ಥರ ಸಣ್ಣ ಸಣ್ಣ ಕಂಟೈನರ್ನ ನನ್ನ ಅಮ್ಮ ಯೂಸ್ ಮಾಡ್ತಾರೆ. ಇನ್ನು ಇಲ್ಲಿ ನಾನು ಇಡ್ತಾ ಇದ್ದೇನೆ ಶುಗರ್, ಟೀ ಹಾಗೂ ಕಾಫಿಯ ಕಂಟೈನರ್ಸ್. ಇನ್ನು ಕೊನೆಗೆ ಇಲ್ಲಿ ಸೈಡಲ್ಲಿ ನಾನು ತುಪ್ಪದ ಬಾಟ್ಲನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದೇ ರೀತಿ ಮೇಲ್ಗಡೆ ಶೆಲ್ಫನ್ನು ಕೂಡ ನಾನು ವಸ್ತುಗಳನ್ನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ, ನೀವು ನೋಡ್ತಾ ಇರ್ಬೋದು. ಈ ಕ್ಲೀನಿಂಗ್ನ ಉಳಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.